ಎಲ್ಲರಿಗೂ ನಮಸ್ಕಾರ. ಶನಿವಾರದ ಕತೆಗೆ ಸ್ವಾಗತ. ಬೆಂಗಳೂರು ಬಿಟ್ಟಾಗ 7:30 ಆಗಿತ್ತು. ಸರಿ, ಶ್ರೀರಂಗಪಟ್ಟಣ ಹೋಗೋದಿತ್ತು. ಯಾಕೆ ಅಂದರೆ ಇದು ನೀವು ನೋಡ್ತಾ ಇರೋದು ಕೋಕೋ ಗಿಡಗಳು. ನಾವೇನು ಕೋಕೋ ಗಿಡ ಹಾಕಿದ್ದು ಸ್ವಲ್ಪ ಒಣಗೋಗಿದ್ದು ಅವಕ್ಕೆ ರೀಪ್ಲೇಸ್ ಮಾಡೋಣ ಅಂತ ಹೋಗಿ ಕೋಕೋ ಗಿಡ ತೊಗೊಂಡು ತೋಟಕ್ಕೆ ಬಂದಾಗ ಹತ್ತತ್ರ 11:30-12 ಗಂಟೆ ಆಗಿತ್ತು. ಸರಿ, ಅಲ್ಲಿಂದ ತಂದ ಕೋಕೋ ಗಿಡಗಳೆಲ್ಲ ಒಂದು ಸೈಡ್ಗೆ ಇಟ್ಟು ಅವಕ್ಕೆ ನೀರೆಲ್ಲ ಹಾಕಿ ಫರ್ದರ್ ಏನು ವರ್ಕು ಅಂತಂದಾಗ ಸ್ವಲ್ಪ ಕೋಕೋ ಗಿಡದಲ್ಲಿ ಮಳೆ ಬಂದ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಸರಿ, ಓಡಾಡೋಕೆ ಆಗ್ತಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರಷ್ ಕಟ್ರು ಮಾಡೋಣ ಅಂತೇಳಿ ಬ್ರಷ್ ಕಟ್ರು ಮಾಡಿದ್ವಿ. ಅಲ್ಲೇ ಪಕ್ಕದಲ್ಲಿ ನಮ್ಮ ಟರ್ಕಿಗಳು ಆವಾಗವಾಗ ಬಂದು ಪಕ್ಕಕ್ಕೆ ಹಂಗೆ ಜಲ್ ಕೊಡ್ತಾಯಿದ್ದು. ಸರಿ, ಅದೆಲ್ಲ ಆದಮೇಲೆ ಕೋಕೋ ಗಿಡ ತರಬೇಕಾಗಿದ್ದರೆ ಇವೆಲ್ಲ ವೇಸ್ಟಾಗಿ ಬಿಸಾಕಿದಂಥ ಕೋಕೋ ಗಿಡಗಳು. ಸರಿ, ಅವನ್ನ ಎಷ್ಟಾಗುತ್ತೋ ಅಷ್ಟು ನೆಡೋಣ ಅಂತ ಹೇಳ್ಬಿಟ್ಟು ಎಷ್ಟು ಬದುಕುತ್ತೋ ಅಷ್ಟು ಬದುಕಲಿ ಅಂತ ಡಿಸೈಡ್ ಮಾಡಿ ಸರಿ ಒಂದಷ್ಟು ಗುಂಡಿಗಳನ್ನ ತೋಡಿ ಹೊಸ ಪೈಪ್ಲೈನ್ನ ಮಾಡಿ ಕೋಕೋನ ನೆಟ್ರಿ. ನೋಡಿ, ಈ ಥರ ಪೈಪ್ಲೈನ್ ಹೊಸದು ಮಾಡಬೇಕಿತ್ತು. ಸರಿ, ಅದಕ್ಕೆ ಬಂದು ಹೋಲೆಲ್ಲ ಮಾಡಿ ಅದಕ್ಕೆ ಏನೇನು ಹಾಕಬೇಕಿತ್ತು, ರಬ್ಬರೆಲ್ಲ ಹಾಕಿ ಮತ್ತು ಲ್ಯಾಟ್ರಲ್ಗೆ ಏನೇನು ಅಡ್ಜಸ್ಟ್ಮೆಂಟ್ ಎಲ್ಲ ಅಕ್ಸೆಸರೀಸ್ ಹಾಕಬೇಕಾಯ್ತು. ಅದಕ್ಕೆಲ್ಲ ಹಾಕಿ ಒಂದು ಲ್ಯಾಟ್ರಲ್ ಒಂದು ಹೊಸದು ಲೈನ್ ಎಳೆದು ಯಾಕೆ ಕೋಕೋಗಳು ನೆಟ್ಟಿದ್ವಲ್ಲ ಆ ಲೈನ್ಗೆ ಸ್ವಲ್ಪ ಬೇಕಿತ್ತು. ಸರಿ, ಹೊಸದು ಹಾಕಿ ಇದು ಜೈನವ್ರದ್ದು ಎಮಿಟರ್ಸು. ಸರಿ, ಹೊಸದು ಟ್ರೈ ಮಾಡೋಣ ಅಂತ ತೊಗೊಬಂದಿದ್ವಿ. ಸರಿ, ಅದನ್ನು ಹೋಲ್ ಮಾಡಿದ್ವಿ. ಮಳೇಲಿ ಮಾಡ್ತಾಯಿದ್ದೀನಿ ಹೋಲ್, ಯಾಕೆಂದರೆ ಅದೆಲ್ಲೋ ಹೋಲ್ ಮಾಡೋದು ಮಿಷಿನ್ ಎಲ್ಲೋ ಸಿಗ್ತಾ ಇರಲಿಲ್ಲ. ಸರಿ, ಅದೆಲ್ಲ ಮುಗಿಸ್ಕೊಂಡು ಐರಾವತ ಎತ್ಕೊಂಡು ಸ್ವಲ್ಪ ಬಾಳೆ ಕಟ್ ಮಾಡೋದಿತ್ತು. ಸರಿ, ಬಾಳೆ ತೋಟದ ಹತ್ರ ಹೋಗಿ ಸ್ವಲ್ಪ ಬಾಳೆ ಇಸಿತ್ತು, ಒಂದು 45 ಗೊನೆ. ಸರಿ, ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಸೈಡ್ಗೆ ತಂದಿಟ್ಟು ಸ್ವಲ್ಪ ಕಾಯಿ ಎಲ್ಲ ಏನೇನು ದೊಡ್ಡದೆಲ್ಲ ಕಟ್ ಮಾಡಿ ಡಬಲ್ ಕಾಯಿ ಎಲ್ಲ ಕಿತ್ತು ಅದನ್ನು ನಮ್ಮ ಐರಾವತಗೆ ಹಾಕ್ಕೊಂಡು ಮನೆಗೆ ಬಂದು ಸರಿ, ಮನೆಗೆ ಬರೋಷ್ಟು ಕತ್ಲಾಗಿತ್ತು. ಸರಿ, ಇನ್ಕ್ಯುಬೇಟ್ರಲ್ಲಿ ಸ್ವಲ್ಪ ಮೊಟ್ಟೆಗಳನ್ನ ಕ್ಯಾಲ್ಡಿಂಗ್ ಮಾಡೋದಿತ್ತು. ಸರಿ, ಚೆಕ್ ಮಾಡಿದಾಗ ನೀಟಾಗಿ ಎಲ್ಲ ಫಾರ್ಮೇಷನ್ ಆಗ್ತಾಯಿದೆ ಮರಿಗಳು. ಇದು ಇವತ್ತಿನ ಕತೆ. ನಮಸ್ಕಾರ.